ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಅಕ್ಷಯ ತೃತೀಯ ದಿವಸ ಮಾಡಬಹುದಾದಂತಹ ಕೆಲವೊಂದು ದಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣಂತೆ. ಅಕ್ಷಯ ತೃತೀಯ ನೋಡ್ರಿ ಬರೀ ನಾವು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ದಾನಕ್ಕೂ ಕೂಡ ವಿಶೇಷವಾದ ಒಂದು ಮಹತ್ವ ಐತೆ ಅಂತಲೇ ಹೇಳ್ಬೋದು. ಈ ಅಕ್ಷಯ ತೃತೀಯವನ್ನು ಹಬ್ಬ ಅನ್ನೋದಕ್ಕಿಂತ ಒಂದು ಅತ್ಯಂತ ಏನಂತಂದ್ರೆ ಸದ್ಗುಣಗಳನ್ನು ಸಂಗ್ರಹಿಸುವಂಥ ಶುಭ ದಿನ ಅಂತಂದು ಕರಿಬೋದು ನೋಡ್ರಿ. ಅಕ್ಷಯ ತೃತೀಯ ದಿವಸ ನೋಡ್ರಿ ಮೌಲ್ಯಯುತವಾದಂತಹ ವಸ್ತುಗಳನ್ನು ನಾವು ಹೆಂಗೆ ಖರೀದಿ ಮಾಡ್ತೀವಲ್ಲ ಅದರಷ್ಟನ್ನು ದಾನ ಮಾಡೋದು ಕೂಡ ಒಳ್ಳೆಯದು, ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಅಕ್ಷಯ ತೃತೀಯ ದಿವಸ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ದಾನಗಳನ್ನು ಪಂಚಮಹಾದಾನ ಅಂತಂದು ಹೇಳ್ಬೋದು ನೋಡ್ರಿ. ಅಕ್ಷಯ ತೃತೀಯ ದಿವಸ ಏನಪ್ಪ ಅಂದ್ರೆ ಕೇವಲ ಚಿನ್ನಾಭರಣ ಖರೀದಿ ಮಾಡೋದಲ್ಲನ ನಾವು ಮೌಲ್ಯಯುತವಾದಂತಹ ವಸ್ತುಗಳನ್ನು ಕೂಡ ಖರೀದಿಯನ್ನು ಮಾಡೋದು ಕೂಡ ಪುಣ್ಯ ಕೆಲಸ ಅಂತಲೇ ಹೇಳ್ಬೋದು. ಮತ್ತು ಅಕ್ಷಯ ತೃತೀಯ ದಿವಸ ನೋಡ್ರಿ ಪೌರಾಣಿಕ ಹಿನ್ನೆಲೆ ಹೊಂದಿರುವಂತಹ ಒಂದು ಹಬ್ಬ ನೋಡ್ರಿ ಇದು. ಅಕ್ಷಯ ತೃತೀಯ ದಿನ ಏನಪ್ಪ ಅಂತಂದ್ರೆ ನಾವು ಮನೆಯಲ್ಲಿ ಖಜಾನೆಯನ್ನು ತುಂಬಲು ಮಾತ್ರ ಅಲ್ಲ, ಮತ್ತು ಅದರ ಜೊತೆಗೆ ಏನಂದ್ರೆ ಒಳ್ಳೆಯ ಸದ್ಗುಣಗಳನ್ನು ಸಂಗ್ರಹಿಸುವಂಥ ಮೂಲಕ ಏನಂತಂದ್ರೆ ಆತ್ಮವನ್ನು ಶ್ರೀಮಂತಗೊಳಿಸುವ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ನೋಡ್ರಿ. ಧರ್ಮ ಗ್ರಂಥಗಳು ಸ್ಪಷ್ಟವಾಗಿ ಹೇಳ್ತಾವೆ, ಮತ್ತು ಭವಿಷ್ಯ ಪುರಾಣದಲ್ಲಿ ಏನಂದ್ರೆ ಅಕ್ಷಯ ತೃತೀಯದ ಮಹತ್ವವನ್ನು ಕೂಡ ವಿವರಣೆಯನ್ನು ನೀಡಲಾಗೈತಿ. ಈ ದಿನ ನೋಡ್ರಿ ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡೋದ್ರ ಜೊತೆಗೆ ಕೆಲವೊಂದು ವಸ್ತುಗಳನ್ನು ನಾವು ದಾನ ಮಾಡೋದು ಕೂಡ ಶ್ರೇಷ್ಠ. ಅದರಲ್ಲೂ ಈ ಕೆಲವೊಂದು ವಸ್ತುಗಳನ್ನು ನೀವು ಪಂಚಮಹಾದಾನ ಅಂತಂದು ಕರಿಬೋದು ನೋಡ್ರಿ. ಈ 5 ವಸ್ತುಗಳ ದಾನ ಏನಂತಂದ್ರೆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಮೋಕ್ಷವನ್ನು ಕೂಡ ತಂದು ಕೊಡುತ್ತಂತೆ ಹೇಳ್ಬೋದು. ಮೊದಲನೇದಾಗಿ ನೋಡ್ರಿ ತಾಮ್ರದ ಪಾತ್ರೆಯನ್ನು ದಾನ ಮಾಡೋದು ಏನಪ್ಪ ಅಂದ್ರೆ ಒಂದು ಶ್ರೇಷ್ಠ ದಾನ ಅಂತ ಹೇಳ್ಬೋದು. ತಾಮ್ರವು ಏನಂತಂದ್ರೆ ಸೂರ್ಯನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಲೋಹ. ಈ ಲೋಹ ಏನಂತಂದ್ರೆ ಶುದ್ಧತೆಯನ್ನು ಸಂಕೇತಿಸುತ್ತೆ. ಮತ್ತು ಅಕ್ಷಯ ತೃತೀಯ ದಿವಸ ತಾಮ್ರದ ಪಾತ್ರೆಯನ್ನು ದಾನ ಮಾಡೋದು ಮಾತ್ರ ಅಲ್ಲದೆ ಈ ಶುಭ ದಿನ ಮುಂಜಾನೆ ಏನಪ್ಪ ಅಂದ್ರೆ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡುವಂಥದ್ದು ನೋಡ್ರಿ. ಅಕ್ಷಯ ತೃತೀಯ ದಿನ ನೋಡ್ರಿ ಈ ಒಂದು ತಾಮ್ರದ ಪಾತ್ರೆಯನ್ನು ದಾನ ಮಾಡೋದ್ರಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ಏನಂದ್ರೆ ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ ನೋಡ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಮತ್ತೊಂದು ದಾನ ಯಾವುದಪ್ಪ ಅಂತಂದ್ರೆ ಛತ್ರಿ ಹಾಗೂ ಪಾದುಕೆ ನೋಡ್ರಿ. ಈ ಒಂದು ಸಮಯದಲ್ಲಿ ನೋಡ್ರಿ ಸೂರ್ಯನ ಶಾಖ ಜಾಸ್ತಿ ಇರುತ್ತೆ. ಸ್ಕಂದ ಪುರಾಣದ ಪ್ರಕಾರ ಏನಪ್ಪ ಅಂತಂದ್ರೆ ಸೂರ್ಯನಿಂದ ರಕ್ಷಿಸಲು ಏನಂದ್ರೆ ನಾವು ಛತ್ರಿ ಮತ್ತು ಬರಿಗಾಲಿನಲ್ಲಿ ಯಾರು ನಡೀತಿರ್ತಾರೆ ನೋಡ್ರಿ ಪಾದಚಾರಿಗಳಿಗೆ ಚಪ್ಪಲಿಗಳನ್ನು ಕೂಡ ದಾನ ಮಾಡೋದು ಫಲಪ್ರದ ಅಂತ ಹೇಳ್ಬೋದು. ಈ ದಾನ ಏನಂತಂದ್ರೆ ದಾರಿ ಹೋಕರ ಸೇವೆ ಮತ್ತು ಮಾನವನ ಒಂದು ಕಲ್ಯಾಣಕ್ಕೆ ದಾರಿಯನ್ನು ಮಾಡಿಕೊಡ್ತೈತಿ. ಹಾಗಾಗಿ ಅಕ್ಷಯ ತೃತೀಯ ದಿನ ಆದಷ್ಟು ಕೈಲಾದಷ್ಟು ಏನಪ್ಪ ಅಂದ್ರೆ ಬಡವರಿಗೆ ನಾವು ಪಾದರಕ್ಷೆಗಳನ್ನು ದಾನ ಮಾಡೋದು ಒಳ್ಳೆಯದು. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಪಾಪಗಳನ್ನು ನಾವು ಪರಿಹಾರವನ್ನು ಮಾಡ್ಕೋಬೋದು. ಮತ್ತು ಛತ್ರಿಯನ್ನು ಕೂಡ ದಾನ ಮಾಡಿದ್ರೆ ಬಿಸಿಲಿಗೆ ರಕ್ಷಣೆ ಸಿಗುತ್ತೆ ನೋಡ್ರಿ. ಮತ್ತು ಇನ್ನೊಂದು ಏನು ದಾನ ಅಂತಂದರೆ ಆಹಾರ ದಾನ ನೋಡ್ರಿ. ಅಕ್ಷಯ ತೃತೀಯ ದಿವಸ ನಾವು ಆಹಾರವನ್ನು ದಾನ ಮಾಡುವಂಥದ್ದು ಶ್ರೇಷ್ಠ. ದಾಹವನ್ನು ನೀಗಿಸಲು ಮತ್ತು ನೀರನ್ನು ದಾನ ಮಾಡುವಂತೆ ಹಸಿವನ್ನು ನೀಗಿಸಲು ಏನಪ್ಪ ಅಂದ್ರೆ ಆಹಾರವನ್ನು ದಾನ ಮಾಡಬೇಕು. ಹಸಿದವರಿಗೆ ಅನ್ನದ ಒಂದು ಬೆಲೆ ಗೊತ್ತಿರುತ್ತೆ ನೋಡ್ರಿ, ಅಂಥವರಿಗೆ ಅನ್ನದಾನವನ್ನು ಮಾಡಬೇಕು. ಅಕ್ಷಯ ತೃತೀಯ ದಿವಸ ಏನಪ್ಪ ಅಂದ್ರೆ ಆಹಾರ ದಾನ ಮಾಡೋದ್ರಿಂದ ಬಡತನ ನಿವಾರಣೆ ಆಗುತ್ತೆ. ಮತ್ತು ಅದರ ಜೊತೆಗೆ ಏನಂತಂದ್ರೆ ನಮ್ಮ ಜೀವನದಲ್ಲಿ ಏನಂದ್ರೆ ಸಮೃದ್ಧಿ ಮತ್ತು ವಿಶೇಷವಾಗಿ ಮತ್ತೇನಪ್ಪ ಅಂದ್ರೆ ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಕೂಡ ನಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಅನ್ನದಾನ ಶ್ರೇಷ್ಠ ದಾನ ನೋಡ್ರಿ. ಅನ್ನದಾನವನ್ನು ಕೂಡ ಮಾಡಿದ್ರೆ ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಮತ್ತು ಯಾವ ದಾನ ಅಂತ ನೋಡೋಣ. ಗೋದಾನ ನೋಡ್ರಿ. ಸನಾತನ ಧರ್ಮದೊಳಗೆ ಗೋದಾನವನ್ನು ಮಾಡ್ತಾಯಿದ್ರು. ದಾನಗಳಲ್ಲೇ ಶ್ರೇಷ್ಠ ದಾನ ಈ ಗೋದಾನ ನೋಡ್ರಿ. ಗೋದಾನ ಮಾಡೋದ್ರಿಂದ ಏನಪ್ಪ ಅಂದ್ರೆ ಜನ್ಮ ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಅಕ್ಷಯ ತೃತೀಯ ದಿವಸ ನೀವು ಅಗತ್ಯವಿರೋರಿಗೆ ಇಲ್ಲ ಅಂದ್ರೆ ಗೋಶಾಲೆಗಳಿಗೆ ನೀವು ಗೋವುಗಳನ್ನು ದಾನ ಮಾಡೋದು ಶ್ರೇಷ್ಠ. ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಉತ್ತೇಜಿಸುತ್ತೆ ನೋಡ್ರಿ. ಮತ್ತು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಲು ಏನಪ್ಪ ಅಂದ್ರೆ ಇದು ನಮಗೆ ಶಕ್ತಿಯನ್ನು ನೀಡುವಂಥದ್ದು. ಅಕ್ಷಯ ತೃತೀಯ ದಿನ ಗೋದಾನವನ್ನು ಮಾಡುವಂಥದ್ದು ವಿಶೇಷ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆಗೆ ನೋಡ್ರಿ ನೀರು ತುಂಬಿದ ಪಾತ್ರೆ. ಈ ಒಂದು ವೈಶಾಖ ಮಾಸದಲ್ಲಿ ಸೂರ್ಯನ ಶಾಖ ನೋಡ್ರಿ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಮಾಸದಲ್ಲಿ ಅಗತ್ಯ ಇರುವವರಿಗೆ ಮತ್ತು ಕೆಲವೊಂದು ಜೀವಿಗಳಿಗೆ ಅಗತ್ಯ ಇರುವಂಥ ಜೀವಿಗಳಿಗೆ ನೀರನ್ನು ನೀಡೋದು ಪುಣ್ಯ ಕೆಲಸ. ಪ್ರಾಣಿ ಪಕ್ಷಿಗಳಿಗೆ ನೀರು ನೀಡೋದು ಪುಣ್ಯ ಕೆಲಸ. ಮನುಷ್ಯರಿಗೂ ನೀರು ಕೊಡೋದು ಕೂಡ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಒಂದು ವೇಳೆ ನೋಡ್ರಿ ವೈಶಾಖ ಮಾಸದಲ್ಲಿ ನೀರನ್ನು ನೀಡಲು ಸಾಧ್ಯ ಆಗದಿದ್ದರೆ ಏನಪ್ಪ ಅಂತಂದ್ರೆ ಅಕ್ಷಯ ತೃತೀಯ ಒಂದು ದಿವಸ ನೀವು ನೀರನ್ನು ದಾನವಾಗಿ ಕೊಡ್ರಿ. ಅಂದ್ರೆ ಯಾರ್ಯಾರಿಗೂ ನೀರಿನ
ಒಂದು ದಾಹ ಇರುತ್ತೆ ನೋಡಿರಿ ಅವರಿಗೆಲ್ಲ ನೀರನ್ನು ಕೊಡ್ರಿ. ಮತ್ತು ಇಲ್ಲ ಅಂದರೆ ನೀರು ತುಂಬಿದ ಒಂದು ಪಾತ್ರೆಯನ್ನು ಕೂಡ ನಾವು ದಾನವನ್ನು ಮಾಡ್ಬೋದು. ಇದು ತಂಪು ಮತ್ತು ದಾನವನ್ನು ಸಂಕೇತಿಸುತ್ತೆ ನೋಡಿರಿ. ಮತ್ತು ಪೂರ್ವಜರನ್ನು ಇದು ನೇರವಾಗಿ ತೃಪ್ತಿಯನ್ನು ಪಡಿಸುತ್ತೆ. ಆದಷ್ಟು ಈ ಮಾಸದಲ್ಲಿ ಬಿಸಿಲಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ನೀರನ್ನು ಕೊಡೋದು ಒಳ್ಳೇದು ನೋಡಿರಿ. ಯಾರಾದರೂ ನೀರು ಕೇಳ್ಕೊಂಬಂದರೆ ಇಲ್ಲ ಅಂತ ಹೇಳ್ಬಾರ್ದು, ನೀರನ್ನು ಕೊಡಬೇಕು. ಇದು ಕೂಡ ನಮಗೆ ಪುಣ್ಯವನ್ನು ಲಭಿಸುತ್ತೆ ಇದರಿಂದ ಕೂಡ, ಈ ಒಂದು ಕೆಲಸದಿಂದ. ಮತ್ತು ಇದಿಷ್ಟೇನಪ್ಪ ಅಂತಂದ್ರೆ ಅಕ್ಷಯ ತೃತೀಯ ದಿನ ನಾವು ಯಾವೆಲ್ಲ ದಾನಗಳನ್ನು ಮಾಡಬೇಕು ಅಂತ ನೋಡಿದ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.